ಸುನೀತಾ. ಅವ್ವ ಅಪ್ಪ ಬರ್ರಿ ಈ ಕಡೆ ಮಣಿ ಹಾಕ್ತೀನಿ ಕುಂದ್ರ ಬರ್ರಿ. ಇರ್ಲವಾ, ನಾವು ಊರಿಗೆ ಹೋಗಿ ಬರ್ತೀವಿ. ಒಂದಿಟ್ಟು ಮುಂದಕ್ಕೆ ಸರಿ, ನಿನ್ನ ಕೂದಲ ಒಲೆಯಾಗಿ ಬೀಳ್ತಾವ ನೋಡಲ್ಲಿ. ಹ್ಞೂಪ್ಪ ಸರ್ದೆ ರೀ, ಹೋಗಿ ಬರ್ತೀವಂತ ಹೇಳ್ಬೇಡ್ರಿ, ಮತ್ತೆ ಇದಕ್ಕೆ ಬರ್ತೀವಂತಂದಾಗತ್ತಾ, ಅದಕ್ಕೆ ಇರ್ಲಿ ಬಿಡವ. ಅವನ್ನೆಲ್ಲ ಎಲ್ಲ ಅಂತಿದೆ. ಯವ್ವ ರೊಟ್ಟಿ ಮಾಡಕತ್ತೀನಿ ಬೇ, ಉಂಡು ಹೋಗಂತ್ರಂತ ಕುಂದ್ರ ಬರ್ರಿ. ಇಲ್ಲವಾ, ನಮಗೆ ಉಣ್ಣಕ್ಕೆ ಸಮಾಧಾನ ಇಲ್ಲ. ಪಾಪ ಹುಡುಗಿ ಅಳೋದು ಕರಿಯೋದು ನೋಡೋಕ್ಕಾಗಲ್ಲ ನಮಗೆ. ನಾವಿನ್ನ ಉಂಡೋಗಿದ್ರೆ ಬೇಷಿತ್ತು. ಇವ್ರಿಗೆ ಹೇಳಿದ್ರೇನ? ಹೇಳ್ಬಾರ್ದವ, ಏನು ಹೇಳೋದಲ್ಲ. ಹಂಗೆ ಹೊಕ್ಕಿವಿ, ಮತ್ತು ನೀನು ಇಲ್ಲೇ ಇರುವಂತಂದು ನಿನಗೆ ಹೇಳಿ ಹೋದ್ರಾತಂತ ಹೊಂಟಿದ್ವಿ ನಾವು. ನೀನು ಮತ್ತಿರು, ಮತ್ತೀಗ ಹಡಿಯಕ್ಕೆ ಕರೆಯಕ್ಕೆ ಬರ್ತೀವಂತೆ. ಹ್ಞೂ ಅವ್ವ ಆತು. ಅತ್ತಿಯರ ಇರ್ಬೇಕಿಲ್ರಿ ಇವತ್ತೊಂದಿನ? ಇಲ್ರಿ ಅಳಿಯರ, ಹಾಗೇನಿಲ್ಲ, ಇರ್ತಿದ್ವಿ. ನಿಮ್ಗೆ ಗೊತ್ತೈತಲ್ರಿ ಹೆಂಗೈತೆ ನಮ್ಮ ಕಷ್ಟ ಅನ್ನೋದು. ಹಿಂದವು ಮನ್ಯಾಗ ಆಕಳ ಎಮ್ಮೆ ಮಾಡ್ಕೊಂಡಿವ್ರಿ. ಅದ್ರಾಗ ಒಂದು 7-8 ಮನೆ ಆಗ್ಯಾವ್ರಿ. ಈಗ ಹಾಲು ಹಾಕವು, ಬೆಣ್ಣೆ ಹಾಲು ಮೊಸರು ಮಜ್ಜಿಗೆ ಚಾಲು ರೀ. ಮತ್ತು ಈಗ ಒಂದಿಟ್ಟು ಹೆಂಗೆ ನೆಲ ಕಾಣಕತ್ತೀವ್ರಿ. ಇಂಥ ಹೊತ್ತಿನಾಗ ಮತ್ತೆ ಬಿಟ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲಲ್ರಿ. ಆಮೇಲೆ ನಿಮಗೂ ಗೊತ್ತೈತಿ, ಸಣ್ಣ ಹುಡ್ರ ಮೇಲೆ ಬಾಣ್ತಿ ಬಿಟ್ಟು ಬಂದೀವಿ, ಅದಕ್ಕರ ಹೋಗ್ಬೇಕ್ರಿ. ಬೇಸರ ಮಾಡ್ಕೋಬೇಡ್ರಿ. ನೋಡವ ಏನೋ ಚಟಪಟ ಅನ್ನತ್ತ ಒಲೆ ಮೇಲೆ ನೋಡೊಂದಿಟ್ಟು. ಇಲ್ಲ ಅಳವ, ಪಲ್ಯ ಕುದಿಯಕತ್ತೈತಿ. ನಾ ಇದೊಂದು ಪಲ್ಯ ಇಳಿವಿ ಹಂಚಿಡ್ತೀನಿ. ಕುಂದ್ರನ್ರಿ, ಉಂಡು ಹೋಗಕ್ಕೆ ಹೇಳ್ರಿ. ಬೇಡವಾ ಬೇಡ, ನೀ ಇಲ್ಲೇ ಇರು. ಅಳಿಯಾರ ಆಕಿ ಒಂದು ಸ್ವಲ್ಪ ಹುಷಾರ್ರಿ. ಆಕಿನೂ ಅದ್ರಾಗ ಹೊಟ್ಟಿಲ್ಲದಾಳ, ಒಂದಿಟ್ಟು ಹುಷಾರಾಗಿ ನೋಡ್ಕೊರಿ. ಇಲ್ಲ ಅಲ್ರಿ, ನೀವೇನಾದ್ರದ್ದು ಕಾಳಜಿ ಮಾಡ್ಬಿಡ್ರಿ. ಸರಿತಾ ಸರಿತಕ್ಕ ರೀ, ಯಾರ ಚಿಗವರ್ನ ಕರಿತಾರ ನೋಡ್ರಿ, ನೋಡೋಗ್ರಿ ಯಾರಂತೇಳಿ. ಹಾಂ, ಅದು ಸರಿತಕ್ಕ ಅಂತಾರ. ಯಾರ ನೋಡ್ತೀನಿ ತಡಿ, ನಾವು ನೋಡ್ತೀವಿ ತಡಿವ. ಯಾರೇನು ಯಾಕೆ ಎಂತ ಗಾಬರಿ ಕರೆಯಕತ್ತಾರ? ಯಾರ್ರಿ ಅದು? ಏನ ನೋಡ್ತೀನಿ ತಡಿ ಒಂದಿಟ್ಟು. ಯಾರದು? ಒಳಗ್ ಬರ್ರಿ. ನೀನ್ಯಾಕೆ ಬಂದಿಲ್ಲಿಗೆ? ಸರಿತಕ್ಕ ಎಲ್ಲದಾಳಣ್ಣ, ಸರಿತಕ್ಕ ನೋಡ್ಬೇಕು ನಾನು. ನಂಗೆ ಬಹಳ ಅವಸರ ಐತಿ. ಸರಿತಕ್ಕ ಎಲ್ಲದಾಳ ಹೇಳು. ಇದನ ಆಕಿ ಮನಿ ಬೇಷ್ ಐತ್ ಬಿಡು, ಭಾಳ ದೊಡ್ಡದೈತ್ ಮನಿ. ಅದಕ್ಕೆ ಅಷ್ಟು ಸೊಕ್ಕ ಅಣ್ಣಗೂ ತಂಗಿಗೂ. ನೀವಿಬ್ರು ಇಲ್ಲೆದಕ್ ಬಂದ್ರಿ ಅಂತ ಕೇಳಕತ್ತೀನಿ. ನಿಮ್ಮಿಬ್ರಿಗೂ ನಮ್ಮ ಮನೆಗೆ ಏನೈತಿ ಕೆಲಸ ಅದನ್ನ ಹೇಳ್ರಿ ಮೊದ್ಲು. ನೋಡೋಣ, ನಾನಂತರೂ ಭಾಳ ಅಂದ್ರೆ ಭಾಳ ಮುಖ್ಯವಾದ ವಿಷಯ ಹೇಳಕ್ ಬಂದೀನಿ. ಆ ವಿಷಯ ಹೇಳಿದ್ರ ಖರೇನ ನಿಮಗೂ ನನ್ನಂಗ ಸಿಟ್ಟು ಬರ್ತೈತಿ. ನಮ್ಮ ಮಾವನ್ನ ಏನ್ ಮಾಡ್ಲಿ ಸಾಯಿಸ್ಲಿ ಅನ್ನಂಗೆ ನಿಮ್ಗಾಗತ್ತ. ಏನ್ ಹೇಳಕತ್ತೀಯವ ನೀನು? ನಿನ್ನ ಗಂಡ ಸತ್ತನಂತಂದು ನಿನಗೇನಾರ ತಲೆಗಿಲಿ ಕೆಟ್ಟತ್ತ ಹೆಂಗ? ಏನ್ ಹೇಳಕತ್ತಿ ನೀನು? ಸತ್ತು ಹೋಗಿರುತ್ತನ್ನಾಗಿ ಮತ್ತೇನು ಸಾಗಿಸ್ತಿದಿ? ಯಾಕ ತಲೆ ಬರಬರಿ ಐತಿ ಇಲ್ಲ ತಂಗಿ ನಿಂದ? ಅಜ್ಜರ, ನನಗ ನೀವು ಯಾರ ಏನ ನನಗಂತೂ ಗೊತ್ತಿಲ್ಲ. ಆದ್ರ ಇದು ನಮ್ಮನಿ ವಿಚಾರ, ದಯವಿಟ್ಟು ತಲೆ ಹಾಕ್ಬೇಡ್ರಿ, ಅಷ್ಟು ಮಾತ್ರ ನಾ ಹೇಳಬಲ್ಲೆ. ಅವರು ನಮ್ಮ ಅವರದರ, ಅವ್ರಿಗೆ ಇರೋದು ಈ ಮನೆಯಾಗ ಅಧಿಕಾರ, ನಿನಗೇನು ಇಲ್ಲ. ನೀ ಯಾಕೆ ಇಲ್ಲಿ ಬಂದಿದ್ದಿ ನಿಮ್ಮ ಅವ್ನ ಕರ್ಕೊಂಡು ಅದಷ್ಟ ಹೇಳು. ಈಗ ನೀವು ಓಸ್ರು ಬಂದಿದ್ರಲ್ಲಿ ಮೂರನಾರು ನನ್ನ ತಂಗಿ ಕರ್ಕೊಂಡು ಹೋಗಕ್ಕ, ಅದಕ್ಕೆ ನೀ ಬಂದಿಯೇನು? ನನ್ನ ತಂಗಿ ಇಲ್ಲಿ ಮನೆಯಾಗ ಎಲ್ಲೇ ಹೋಗ್ಯಾಳ. ನಾನಂತ್ರಿ ಅದ ಕಾರಣಕ್ಕೂ ಕೆಲ್ಲದಳ ಏನು ಅಂತಲೂ ಹೇಳಲ್ಲ. ನಿನ್ನ ಕೈಲಿ ಏನು ಮಾಡ್ಕೊಳಕ್ಕಾಗತ್ತಾ ಮಾಡ್ಕೊ ಹೋಗು. ಅಯ್ಯಯ್ಯ, ನೀನೆಂತ ಪರ್ಸೆಂಟ್ ಇಡೋದ್ಯಾ? ನಾವು ಬಂದಿರೋದ ನಿನಗ ನಿನ್ನ ತಂಗಿಗೆ ಒಳ್ಳೇದು ಮಾಡ್ಬೇಕಂತ ಹೇಳಿ, ಅದು ಬಿಟ್ಟು ನಮ್ಮೆಲ್ಲನ ಹುರಿ ಅಂತೇಳಿ ನೀನು. ನೋಡ್ರಿ ಅಮ್ಮರ, ಇಷ್ಟೆಲ್ಲ ಆಗಕ್ಕೆ ಕಾರಣನ ನೀವು ನಿಮ್ಮ ನಾದ್ಲೇನ ನಮಗೆ ಗೊತ್ತೈತಿ. ಇಷ್ಟೆಲ್ಲ ಆದ್ಮೇಗೂ ಆತಾಗಿರೋದಕ್ಕನ ಸಮಾಧಾನವಾಗಿ ನಿಂತ್ಕೊಂಡು ನಿಮ್ಮನ್ನು ಮಾತಾಡ್ಸಕತ್ತಾನ. ಬೇರೆ ಯಾರಾಗಿದ್ರೆ ನಿಮ್ಮನ್ನ ಡತ್ತಿಗೆ ಕುತ್ತಿಗಿಡ್ದು ಹೊರಗೆ ದಪ್ತಿದ್ರು. ಮತ್ತೆ ಎದಕ್ಕೆ ಬಂತೀರಿ ನೀವು ತಾಯಿ ಮಗಳು? ಅದನ್ನು ಹೇಳ್ರಿ ನೀವು. ನೋಡವ, ನೀನಂತೂ ಈ ಮನೆ ವಿಷಯಕ್ಕೆ ಸಂಬಂಧ ಇಲ್ಲ. ನಿಂದೇನು ನಿನ್ನ ಮಗಳನ್ನ ಕೊಟ್ಟಿ ಆತಗ ಅದ್ರದಾಗ ಆಟ ಇಟ್ಗ. ನನ್ನ ಮಗಳ ವಿಷಯದಾಗಲಿ ಅಥವಾ ನೀನು ಬೇರೆ ಯಾವ ವಿಷಯದಾಗೂ ತಲೆ ಹಾಕೋ ಅವಶ್ಯಕತೆ ಇಲ್ಲ. ನೋಡಪ್ಪ, ನಾನಂತೂ ಇರೋ ವಿಷಯ ಹೇಳ್ತೀನಿ, ನಂಬಿದ್ರು ನಂಬು ಬಿಟ್ರು ಬಿಡು. ನಿನ್ನ ತಂಗಿ ಗಂಡ ಬದುಕ್ಯಾನ, ನನ್ನ ಮಗಳ ಗಂಡ ಬದುಕ್ಯಾನ. ಥೂ, ನಿಮ್ಮಂಥ ಜನನೂ ಇರ್ತಾರ ಅಂತ ಅನ್ಸಕತ್ತೈತೆ ನನಗಂಕರು ಕರೆನ. ಈಗ ಯಾವ ಪುರುಷಾರ್ಥಕ್ಕೋಸ್ಕರ ಇಲ್ಲಿ ಬಂದು ನೀವು ಈ ಥರ ಸುಳ್ಳು ಹೇಳಕತ್ತೀರಿ? ಏನು ಬೇಕು ನಿಮಗೆ? ಯವ್ವ ನೋಡ್ಬಿ, ಇರೋ ಸತ್ಯ ಹೇಳಿದ್ರೆ ನಂಬಲ್ಲಂತಾರ ಜನ. ಇಂಥ ಜನಕ್ಕೆ ಏನ್ ಮಾಡ್ಬೇಕು ಬೇವ? ನೋಡಪ್ಪ, ನೀ ನಂಬಿದ್ರೆ ನಂಬು, ಬಿಟ್ರು ಬಿಡು. ನಾವಂತರೂ ಮೊದ್ಲು ನಮ್ಮ ನಾದ್ನಿ ಮನೆಗೆ ಹೋಗ್ಬೇಕಾಗಿತ್ತು, ಹೊಂಟಿದ್ವಿ ನಾವು. ಆದ್ರೂ ಏನ ಪಾಪ ಅಳ್ತಿರ್ತಾಳಲ್ಲ, ಗಂಡ ನೆನ್ಸ್ಕೊಂಡು. ಮೊದ್ಲಾಗ ಗಂಡ ಎಂತಿ ಊರಾಗಿಲ್ಲಾರ್ದ ಜೀವ. ಮಕ ನೋಡ್ಬೇಕಿತ್ತು ನೀನು. ಗಂಡನ ಹೆಸರು ಕೂಡ ಅರಳೋದೆಂಗ, ಅವ ಏನು ಹೇಳ್ತೇನತ್ಲಿಗಣ ಅವನ ಮಕ ಅರಳೋದೆಂಗ. ಬೇರೆ ಯಾರು ಬೇಡಾಗಿತ್ತಲ್ಲ, ಅದಕ್ಕೆ ಪಾಪ ಅಂತಂದು ನಾನು ನನ್ನ ಮಗಳ ಮೊದ್ಲು ಇಲ್ಲಿಗೆ ಬಂದೀವಿ ವಿಷಯ ಹೇಳಕ. ಏನು ಹೇಳಕತ್ತೀರಿ ನೀವು? ಸತ್ಯ ಅಣ್ಣ, ಸತ್ಯ ಹೇಳಕತ್ತೀವಿ. ನಮ್ಮ ಕಣ್ಣಾರೆ ನಾವೇನು ನೋಡಿ ಅದನ್ನ ಹೇಳಕತ್ತೀವಿ.
ಇನ್ನೊಂದು ಆಶ್ಚರ್ಯಕರ ವಿಷಯ ಹೇಳೇನ ಅದನ್ನ ಹೇಳ್ಬೇಕಂದ್ರೆ ನೀ ಮೊದ್ಲು ಸರಿತಕ್ಕನ್ನ ಕರ್ಸಿದ್ರೆ ಮಾತ್ರ ನಾನು ಏನಾರ ಮಾತಾಡಕ್ ಸಾಧ್ಯ. ಇವೆಲ್ಲ ನಾಟಕ ಮಾಡಬೇಡ ಪವಿತ್ರ. ಏನು ನಿನ್ಗೇನು ಸಿಗುತ್ತಾ ಗೊತ್ತಿಲ್ಲ ಸುಳ್ಳು ಹೇಳೋದ್ರಿಂದ. ನೋಡಪ್ಪ, ನನಗೇನು ದರ್ದಿಲ್ಲ, ನಿನ್ನಿಷ್ಟ. ಹೋಗಂದ್ರೆ ಹೊಕ್ಕಿವ್ ನಾವು. ಬಾರ ಪವಿತ್ರ ಹೋಗೋಣ, ಏನಾರ ಮಾಡ್ಕೊಂಡು ಹಾಳಾಗೋಲ್ರಿ ಇಬ್ರು ಅಣ್ಣ ತಂಗಿ. ಯಪ್ಪ ಮನೋಜ, ಏನು ಹೇಳ್ತಾರೆ ಅಮ್ಮರನ್ನ ಒಂದಿಟ್ಟು ತಾಳ್ಮೆಯಿಂದ ಕೇಳು. ಹೋಗಿ ನೋಡಿದ್ರೆ ಸತ್ಯತೆ ಗೊತ್ತಾಗತ್ತಲ್ಲ. ಮತ್ತ್ಯಾಕೆ ನೀ ಎಷ್ಟಕ್ಕೊಂದು ತಲೆ ಕೆಡ್ಸ್ಕೊಳಕತ್ತಿ? ಏನು ಹೇಳ್ತಾರನ್ನದು ಕೇಳು. ಹೇಳ್ರಿ, ಅದೇನು ಹೇಳ್ತೀರಿ ಹೇಳ್ರಿ. ತಡ್ರಿ, ಪಾಪ ನನ್ನ ತಂಗಿನೂ ಗಂಡು ಸತ್ತ ಅನ್ನೋ ದುಃಖ ಅಲ್ದ ಮತ್ತೆ ನಿಮ್ಮ ಮಗಳನ್ನ ಮದುವೆ ಆಗ್ಯಾನಲ್ಲ ಅನ್ನೋ ದುಃಖದಾಗ ಇನ್ನೂ ವಿಲ ಅಂತ ಒದ್ದಾಡ್ತಾಳ. ಇದು ಇನ್ನೂ ಏನೇನು ಮಾಡ್ತೀರಾ ಮಾಡ್ರಿ, ಅದು ಏನೇನು ಹೇಳ್ತೀರಾ ಹೇಳ್ರಿ. ನಮ್ಮ ಹಣೆ ಬರದಾಗ ಏನೈತೆ ಅನುಭವಿಸಿ ಬಿಡ್ತೀವಿ. ಕರಿತೀನಿ. ಸರಿತಾ ತಂಗಿ, ಸರಿತವಾ, ಸುನೀತಾ ಹೋಗಿ ಕರ್ಕೊಂಬೋಗು ಸರಿತನ್ನ. ಹ್ಞೂ ರೀ, ಕರ್ಕೊಂಬರ್ತೀನಿ. ನೀವು ಹೇಳಿರೋದೇನ್ರ ಸುಳ್ಳಾಗೈತಿ ಅಂತ ಗೊತ್ತಾಗಬೇಕಲ್ಲ. ಮತ್ತು ನಾ ಏನು ಮಾಡ್ತೀನಿ ನಿಮ್ಮನ್ನ ಈ ಸರಿಗೆ ಮಾತ್ರ ನಿಮ್ಮಿಬ್ಬರನ್ನು ಕರೆನ ಬಿಡೋದಿಲ್ಲ ನಾನು. ಅಯ್ಯಯ್ಯ, ಬಾಯಿ ಮುಚ್ಚಪ್ಪ, ಸಾಕು ಬಾಯಿ ಮುಚ್ಚು. ನಮಗೂ ಇಲ್ಲಿ ಹಂಗೆ ಹೊಟ್ಟು ಹಿಡಿಯಕತ್ತಿಲ್ಲ. ನಾವು ಅನ್ಕೊಂಡ್ವಿ ನನ್ನ ಮಗಳನ್ನ ನಿನ್ನ ತಂಗಿ ಗಂಡಗೆ ಮದುವೆ ಮಾಡಿಕೊಟ್ಟು ನಿನ್ನ ತಂಗಿಗೆ ಅನ್ಯಾಯ ಮಾಡಿವಿ ಅಂತ ನಾವು ಅನ್ಕೊಂಡ್ರ ಇಲ್ಲಿ ನನ್ನ ಮಗಳಿಗೆ ಅನ್ಯಾಯ ಆಗೈತಿ. ಅದು ಹಂಗಿಂಗನೇ ಅಲ್ಲ, ದೊಡ್ಡದ ಅನ್ಯಾಯ, ನಂಬಿಕೆ ದ್ರೋಹ ಆಗೈತಿ. ಅದಕ್ಕೆ ನಿನ್ನ ತಂಗಿನ ಕರಿ, ನಾವು ಹೇಳೋದು ಹೇಳಿ ಹೊಕ್ಕಿವಿ. ಇಲ್ಲ ಅಂದ್ರೆ ನಾವು ಏನು ಮಾಡ್ಬೇಕ ಮಾಡ್ತೀವಿ. ನೀನು ನಿನ್ನ ತಂಗಿ ಕುತ್ಕೊಂಡು ಒಂದು ಮೂಲೆ ಕುತ್ಕೊಂಡು ಹತ್ಕೊಂತ ಕುತ್ಕೋರಿ, ನಮಗೇನಿಲ್ಲ. ಎಣ್ಣ ಇವರಿಬ್ಬರು ಯಾಕೆ ಇಲ್ಲಿ ಬಂದಾರ? ಇವರಿಬ್ಬರಿಗೂ ನನ್ನ ಜೊತೆ ಮಾತಾಡೋದು ಏನು ಕೆಲಸ ಐತಿ? ಗೊತ್ತಾಯ್ತು ನಂಗೆ. ಅವ್ರ ಊರನ್ನಾರು ಬಂದಿದ್ರಲ್ಲ, ಅವ್ರಂತರೂ ನನ್ನನ್ನು ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಸುಳ್ಳೊಂದು ಸುಟ್ಟೊಂದು ಹೇಳಿ ನಾನು ಕರ್ಕೊಂಡು ಹೋಗಿ ಬಂದಾರ ನೀವ್ರು. ಎಣ್ಣ ನಾನಂತರೂ ಹೋಗೋದಿಲ್ಲ, ನನ್ನ ನಿರ್ಧಾರ ಅಂತೂ ಗಟ್ಟಿ ಐತಿ. ನನಗೆ ಇವರಿಬ್ಬರ ಮುಖ ನೋಡೋಕೆ ಇಷ್ಟ ಇಲ್ಲಣ್ಣ. ಇವರಿಬ್ಬರನ್ನ ಇಲ್ಲಿಂದ ಹೊರಗೆ ಕಳಿಸಣ್ಣ. ಬಾ 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 ಬಾ. ಏನು ಬಾ ಬಾ ಬಾ? ಏನು ನೀವು ಮಾಡಿರಿ ಅನ್ಯಾಯಕ್ಕೆ ನಿಮ್ಮನ್ನ ನನ್ನ ಮನೆಯಾಗ ಇಲ್ಲಿವರೆಗೂ ನಿಂದ್ರಕ್ಕೆ ಬಿಟ್ಟಿನಲ್ಲ, ಅದು ನನ್ನ ತಪ್ಪದು ಮೊದಲು. ನೋಡಿ ಸೈತಕ್ಕ, ನಾನಂತರೂ ನಿನ್ನ ಹತ್ರ ಜಗಳ ಮಾಡಕ್ಕೆ ಬಂದಿಲ್ಲ. ನಾನು ಬಂದಿರೋ ಕಾರಣ ಏನಂದ್ರೆ ಮಾವ ಬದುಕ್ಯಾನ, ಮಾವ ಸತ್ತಿಲ್ಲ. ಈ ವಿಷಯನ ನಿನಗೂ ಹೇಳಬೇಕಾಗಿತ್ತು, ಅದಕ್ಕೆ ಇಲ್ಲಿವರೆಗೂ ಬಂದೀನಿ. ಏನು ಹೇಳಕತ್ತಿ ನೀನು? ಇವರು ಖರೇನ ಬದುಕ್ಯಾರ? ಬದುಕಿರೋದಷ್ಟ ಅಲ್ಲ, ನನಗೂ ನಿನಗೂ ನಂಬಿಕೆ ದ್ರೋಹ ಮಾಡ್ಯಾರಕ್ಕ. ನಂಬಿಕೆ ದ್ರೋಹ ಮಾಡ್ಯಾನ ಮಾವ. ನೋಡು, ಇನ್ನೇನಾರ ನಿನ್ನ ನಾಟಕ ಕಟ್ಕೊಂಡು ಇಲ್ಲಿಗೆ ಬಂದಿದ್ರೆ ಮಾತ್ರ ಈ ಸರಿ ನಿನ್ನ ನಾಟಕಕ್ಕೆಲ್ಲ ನಾನು ಬಗ್ಗದಲ್ಲ. ಅಯ್ಯೋ ಕರ್ಮ, ನಾನು ಯಾಕೆ ನಿನಗೆ ಸುಳ್ಳೊಂದು ಸೊಟ್ಟಂದು ಹೇಳಿ? ನಾನೀಗ ಹೇಳೋ ವಿಷಯ ನೀ ಕೇಳು, ಆಮೇಲೆ ನನ್ನ ಜೊತೆಗೆ ಬಾ, ತೋರಿಸ್ತೀವಿ. ನೀನು ನೋಡ್ತೀರ ನಿನ್ನ ಕಣ್ಣಾರೆ, ಅವಾಗ ನಿನಗ ಗೊತ್ತಾಗುತ್ತಾ ಮಾವ ನಿನಗ ನನಗ ಎಷ್ಟು ದೊಡ್ಡ ಮೋಸ ಮಾಡ್ಯಾನ ಅನ್ನೋದು. ಸರಿತಕ್ಕ, ಮಾವ ಬದುಕ್ಯಾನ ಅಷ್ಟ ಅಲ್ಲ, 11-12 ವರ್ಷದ ಮಗನೂ ಅದನ ಮಾವಗ. ಆಗ್ಲೇ ನಿನಕಿನ ಮುಂಚೆಕ ಇನ್ನ ಒಂದು ಮದುವೆ ಆಗೈತ ತಂದು, ಅದು ನಿನಗೂ ನನ್ನಿಂದನೂ ನಿನ್ನಿಂದನೂ ಇಬ್ಬರಿಂದನೂ ಮುಚ್ಚಿಟ್ಟು ಈಗ ಈ ನಾಟಕ ಮಾಡಿ ಅಲ್ಲೋಕುತ್ತಾನ. ಪವಿತ್ರ, ಬಾಯಿ ಐತಂತ ನೀನು ಏನಾರ ಸುಳ್ಳೊಂದು ಸೊಟ್ಟೊಂದು ಬೊಗಳಿದಿ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ಮುಚ್ಚವ ಸಾಕು, ಮುಚ್ಚಬಾಯಿ. ನಾನು ನೋಡಕತ್ತೀನಿ, ಅಣ್ಣ ತಂಗಿ ಇಬ್ರು ನಮ್ಮ ಮೇಲೆ ಹರಿ ಹಾಯ್ತಿರಲ್ಲ. ಬಂದು ನೋಡ್ರಲ್ಲಿ ಮೊದ್ಲು. ಈಗ ನೀವು ಬಂದು ನೋಡಿದ್ರಂದ್ರೆ ನಿಮಗೆ ಹಾಲು ಯಾವುದು, ನಿಮಗೆ ಸುಣ್ಣದ ನೀರು ಯಾವ್ದು ಅಂತ ಗೊತ್ತಾಗತ್ತಿಲ್ಲ. ಅದನ್ನು ಬಿಟ್ಟು ಇಲ್ಲಿ ತಗೊಂಡು ಸುಮ್ಮನೆ ಬಿಡೋದಿಲ್ಲ ಅಂತಿಬ್ರು ಅಣ್ಣ ತಂಗಿ ಅಂದ್ರೆ ಹೇಳಕತ್ತೀವಿಲ್ಲ ಬರ್ ಜೊತೆಗೆ ಅಂತಂದು. ಅದ ಬಿಟ್ಟು ಸುಮ್ಮನೆ ಬಿಡೋದಿಲ್ಲ ಅಂತಾರೆ. ನನಗೆ ಹೊಟ್ಟು ಉರಿಯಾಕತ್ತಿಲ್ಲಿ ಮಾಡ್ತಿರಲ್ಲ. ನಾನು ನೋಡಕತ್ತೀನಿ ಸುಮ್ಮನದೀವಂದ್ರೆ ಅತಿ ಆತ್ ನಿಮ್ಮಿಬ್ರದ್ದು ಅಣ್ಣ ತಂಗಿದ. ನಿಂತ ಮೆಟ್ಟಕ್ಕಿನ ಮೇಲೆ ನಡೀರಿ. ನಾವು ಜಾಣತನದಿಂದ ಆತನ ಹೆಂಡತಿನ ಮಾತಾಡಿಸಿ ಆತನ ಮಗನ ಮಾತಾಡಿಸಿ ಮನೆಯಲ್ಲೇ ತಂತ ತೆಳ್ಳುಕೊಂಡ ಬಂದೀವಿ. ನಾವು ಮಬ್ರಲ್ಲ, ನಮ್ಮ ಜೊತೆ ಬರ್ರಿ ಒಂದಿಟ್ಟು ಹೇಳೋದು ಅರ್ಥ ಮಾಡ್ಕೋರಿ. ನಾನು ಆರಾಮಿಲ್ಲಾರ್ದಕ್ಕಿ, ನಾನು ಅಲ್ಲಿಂದ ಇಲ್ಲಿಂದ ನಡ್ಕೊಂಡು ನಾನು ದಸ್ ತೇಕೊಂತ ಬಂದೀನಿ ಇಲ್ಲಿ. ನನಗೆ ಗೊತ್ತೈತಿ ನೀವು ಇಲ್ಲಿ ತಗೊಂಡು ಬಾಯಿಗೆ ಏನು ಬರ್ತ ಅದನ್ನ ಬಗೊಳ್ತೀರ. ಮತ್ತಿಬ್ರು ಅಣ್ಣ ತಂಗಿ ಅವ್ರಿಬ್ರು ಅದಾರಲ್ಲ ದೊಡ್ಡರು, ಅದಾನೇ ನಿಮ್ಮ ಅತ್ತಿ ಮಾವ. ಕರೆಸಿಲ್ಲ, ಕರ್ಕೊಂಡು ಹೋಗೋಣ ಅವ್ರನ್ನು. ಐತಿಲ್ಲಿಂದ ಯಾವುದೋ ಒಂದು ಗಾಡಿ ಹೇಳ್ತಿಯಲ್ಲ, ಹೇಳಲ್ಲಿ ಹೋಗೋಣ ಅಂತ. ಕೊಲಾರಿ ಬಂಡಿನ ಹೋಗುನು. ಇವತ್ತು ರಾತ್ರಿ ಆಗಲಿ ಅದರ ಮನೆ ಮುಂದೆ ಹೋಗಿ ನಿಂದಿರ್ತೀನಿ, ನಾನು ತೋರಿಸ್ತೀನಿ, ಅವಾಗ ನಂಬ್ತಿರಲ್ಲ. ನೋಡ್ರಿ ಅಳಿಯಂದ್ರ, ಹೋಗೋಣ, ಗೊತ್ತಾಗೇ ಬಿಡುತ್ತಲ್ಲ ಇವ್ರು ಸುಳ್ಳು ಹೇಳ್ತಾರ ಅದು ಆಗಿರೋದು ಸುಳ್ಳು ಅಂತಂದು. ಮೊದಲು ನನಗೆ ನಂಬಕ್ಕಾಗದೇ ಇರೋದು ಅಳಿಯರ್ ನಿಮ್ಮ ತಂಗಿ ಗಂಡ ಬದುಕೇನ ಅನ್ನೋದು ನಂಗೆ ನಂಬಕ್ಕಾಗಲ್ದು. ಅಂಥದ್ರಾಗ ಮದುವೆ ಆಗಿ 11-12 ವರ್ಷದ ಮಗ ಬೇರೆ ಅದಾನ ಅಂತ ಹೇಳ್ತಾರೆ. ನೋಡ್ರಿ ಮತ್ತೆ ಅದನ್ನು ಕುಲಂಕುಷವಾಗಿ ನಾವು ಮತ್ತೆ ವಿಚಾರ ಮಾಡ್ಬೇಕಾಗತ್ತ. ನಡ್ರಿ ಹೋಗೋಣ ಮತ್ತೆ.
ಇದಪ್ಪ ಜಾನ್ತನದ ಮಾತಂದ್ರೆ ನಾವು ಬಂದ ಕೂಡಲೇ ಏನು ಹಂಗ ಟಣ್ಣ 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 ಹಾರಾಡ್ತಾರ ಅಣ್ಣ ತಂಗಿ ನಾನು ನೋಡಕತ್ತೀನಿ ಆಗ ತೈತಕ 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 ಅಂತ ಕುಣಿತಾರ. ಹೋಲ್ ಬಿಡು ಚಂದಾಗಿ ಹೇಳೋಣಂದ್ರ ನನಗೂ ಹುರೇಕತ್ತಪ್ಪ, ನನಗೂ ಹುರೇಕತ್ತತಿ. ಈಗ ನಿನ್ ತಂಗಿ ಇರ್ಬೇಕ ಜಾದಾಗ ನನ್ನ ಮಗಳು ಇರ್ಬೇಕಿತ್ತು. ಏನು ಮಾಡ್ಬೇಕು, ಇದು ಸಾಣದತ್ತಂತ ನಾವು ಅಲ್ಲಂದವ ಮುಲ್ಲ ಅದಕ್ಕೆ ಬಿಟ್ಟಿದ್ದು. ಇಲ್ಲ ಅಂದಿದ್ರ ಗ್ವಾಮಾಳ ಹಿಡಿದು ಕುಂದ್ರಿಸಿ ಕುಡಿಸ್ತಿದ್ದ ಅವಂಗ, ಕಟ್ಟಿಸ್ತಿದ್ದೆ ನನ್ನ ಮಗಳ ತಾಳಿನ. ಇನ್ನೇನು ಮಾಡ್ಬೇಕು, ಈಗೇನು ಬರಕ್ಕೆ ಇಲ್ಲ ನೀನು, ಅದೇ ಅಷ್ಟೇ ಹೇಳ ನನಗೆ.